ನಮಸ್ತೆ ರೈತ ಮಿತ್ರರೇ, ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ ಬಂದಿರೋದು ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿರ್ಬೋದು ಬದನೆಕಾಯಿ ಸಸಿಗಳು. ಸೊ ಇಲ್ಲಿ ಬಂದು ರೈತರು ಬಂದು ಎರಡು ವಿಧವಾದ ತಳಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಯಾವ್ದು ಆ ತಳಿಗಳೆಲ್ಲ ಬಂದು ವಿಡಿಯೋದಲ್ಲಿ ಮುಂದೆ ಬರುತ್ತೆ. ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ, ವಿಲ್ಟ್ ಪ್ರಾಬ್ಲಮ್ ಇರೋ ನೆಲಗಳಲ್ಲಿ ಸಾಮಾನ್ಯವಾಗಿ ಬದನೆಕಾಯಿ ಸಸಿಗಳು ಹೂವು ಪಿಂದೆ ಬರೋ ಟೈಮ್ಗೆ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪರ್ಯಾಯವಾಗಿ ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಆಗಿರುವಂತಹ ಗ್ರಾಫ್ಟೆಡ್ ಸಸಿಗಳನ್ನ ಯಾವ ರೀತಿ ಎಲ್ಲಿಂದ ತಗೊಂಡ್ಬಂದಿದ್ದಾರೆ, ಯಾವ್ಯಾವ ತಳಿ ತಂದಿದ್ದಾರೆ, ಮತ್ತೆ ನೆಲದ ತಯಾರಿ ಮಗದೊಂದು ವಿಚಾರಗಳು ಯಾವ ರೀತಿ ಪ್ರಿಕಾಷನ್ಸ್ ತಗೊಂತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ಸ್ನೇಹಿತರೆ. ಯಾಕಂತ ಗೊತ್ತಿಲ್ಲ, ರೈತರ ವಿಡಿಯೋಗಳಿಗೆ ನೀವು ಲೈಕ್ ಮಾಡ್ತಿಲ್ಲ, ಶೇರ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಿಮ್ ಸಹಕಾರ ಇಲ್ಲ ಅಂತ ಹೇಳಿದ್ರೆ ನಮಗೂ ವಿಡಿಯೋ ಮಾಡ್ಲಿಕ್ಕೆ ಬೇಜಾರಾಗುತ್ತೆ. ದಯವಿಟ್ಟು ಸಹಕಾರ ಕೊಡಿ ಅಂತ ಹೇಳ್ತಾ ವಿಡಿಯೋ. ಸರ್ ನಮಸ್ತೆ ಸರ್. ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್? ನಮ್ಮ ಹೆಸರು ವೆಂಕಟಾಚಲಪತಿ, ಬೆಂಡಿಗಾನಹಳ್ಳಿ ವಿಲೇಜ್, ಬಂಗಾರಪೇಟೆ ತಾಲೂಕು. ಬಂಗಾರಪೇಟೆ. ಸರ್ ನೀವು ನೋಡ್ತಾ ಇದ್ರೆ ಸುಮಾರು ಹಿಂದಿನ ಪದ್ಧತಿಗಳನ್ನ ನೋಡಿರ್ತೀರಾ ಅನ್ಸ್ತಾ ಇದೆ, ಈಗಿನ ಪದ್ಧತಿಗಳನ್ನ ನೋಡಿದೀರಾ ಅನ್ಸ್ತಾ ಇದೆ. ಸರ್ ಎಷ್ಟು ವರ್ಷಗಳಿಂದ ನೀವು ಒಂದು ಕೃಷಿ ಕ್ಷೇತ್ರದಲ್ಲಿ ಇದ್ದೀರಾ? ನಾವು ಬರ್ತೆ ಅಗ್ರಿಕಲ್ಚರ್ ಒಂದು ನಮ್ದು 56 ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು 15 ವರ್ಷ ಬಿಟ್ರೆ ಎಲ್ಲ ಅಗ್ರಿಕಲ್ಚರ್. ಓಕೆ ಸರ್. ಈಗ ಪ್ರಧಾನವಾಗಿ ನೀವು ಮಾಡುವಂತ ಬೆಳೆಗಳೆಲ್ಲ ಯಾವ್ಯಾವ ರೀತಿ ಬೆಳೆಗಳನ್ನ ಮಾಡ್ತೀರಾ ಸರ್? ಎಲ್ಲಾ ತೋಟಗಾರಿಕೆ ಬೆಳೆಗಳು ಮಾಡ್ತೀವಿ. ಎಲ್ಲ ಮಾಡ್ತೀವಿ. ಪ್ರಮುಖವಾಗಿ ಅಂತ ಹೇಳಿದ್ರೆ ಜಾಸ್ತಿ ಒತ್ತು ಕೊಡುವಂತ ಬೆಳೆಗಳು ಯಾವ್ದು ಅಂತ? ಹಂಗೆ ಅಂತಿಲ್ಲ, ಸೀಸನ್ ವೈಸ್ ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀವಿ. ಓಕೆ ಸರ್. ಈಗ ನಾವು ಇರೋದು ಒಂದು ಬದನೆಕಾಯಿ ಬೆಳೆ ಫ್ಲಾಟ್ ಅಲ್ಲಿ. ಈಗ ಇವತ್ತು ಸೋಯಿಂಗ್ ಅನ್ನೋದು ಮಾಡಿರ್ತೀರಾ ಸರ್? ಯಾವ ತಳಿಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಈಗ ನಾವು ಮೈಕೋ ವೈಟ್ ಲಾಂಗ್ ಹಾಕಿರ್ತೀವಿ. ಮೈಕೋ ವೈಟ್ ಲಾಂಗ್ ಸರ್ ಇಲ್ಲಿ ಗಮನಿಸ್ತಾರೆ, ಇದು ಬಂದು ಮೈಕೋ ವೈಟ್ ಲಾಂಗ್. ಅದಾದ್ಮೇಲೆ ಸರ್ ಈ ಕಡೆ ಒಂದು ತಳಿ, ಈ ಕಡೆ ಲಲಿತ್ ಈಸ್ಟ್ ವೆಸ್ಟ್ ಲಲಿತ್. ಓಕೆ, ಇದು ಬಂದು ಗಿಡದ ಬೆಳವಣಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ಅದು ಒಂದು ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗಿದೆ, ಇದು ಸ್ವಲ್ಪ ಚಿಕ್ಕದಾಗಿದೆ ಸರ್. ಈಗ ಈ ಒಂದು ಬದನೆ ತಳಿಗಳು ತಗೊಳ್ಳೋದಾದ್ರೆ ನಾರ್ಮಲ್ ಆಗಿ ಮೊದಲೆಲ್ಲ ಬಂದು ನಾಟಿ ಮಾಡಿದ್ರೆ ಬೇಗನೆ ಕ್ರಾಪ್ ಎಲ್ಲ ಮುಗ್ದೋಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗ್ತಾ ಇರೋದೇನು ಅಂಟು ಕಟ್ಟಿರುವಂತ ಬದನೆ ಮಾಡೋದು ಸರ್. ಇದರಿಂದ ಲಾಂಗ್ ಕ್ರಾಪ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಎಷ್ಟು ದಿನಗಳು ಬರುತ್ತೆ ಸರ್? ಸರ್ ನಾವು 1 ವರ್ಷ ಹಂಗೆ ಕಾಯಿ ಕೊಯ್ಕೊಬಹುದು. ಮತ್ತೆ ಅದನ್ನ ಹೈಟ್ ಹೋಗ್ಬಿಟ್ಟು ನಮ್ಗೆ ಮೇಂಟೈನ್ ಮಾಡಕ್ ಕಷ್ಟ ಆದ್ರೆ ಕಟಿಂಗ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ವರ್ಷ ಮಾಡ್ಬೋದು. 2 ವರ್ಷ ಆರಾಮ್ಸೆ ಬೆಳೆ 2 ವರ್ಷ ಮಾಡ್ಬೋದು. ಸರಿ ಸರ್. ಈಗ ಪ್ರಮುಖವಾಗಿ ತಳಿಗಳ ವಿಚಾರಕ್ಕೆ ಬಂದಾಗ ಒಂದೊಂದು ಏರಿಯಾದಲ್ಲಿ ಒಂದೊಂದು ತಳಿಗಳು ಚೆನ್ನಾಗಿ ಓಡ್ತದೆ, ಅಂದ್ರೆ ಕಾಯಿ ಚೆನ್ನಾಗಿ ಓಡ್ತದೆ ಸರ್. ಈಗ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ತಳಿಗಳಿಗೆ ಮಾರ್ಕೆಟಿಂಗ್ ಎಲ್ಲಿ ಚೆನ್ನಾಗಿರುತ್ತೆ? ನಾವು ಬೆಳೆಯೋ ಮಾರ್ಕೆಟಿಂಗ್ ಅಂದ್ರೆ ಎಲ್ಲ ಕಡೆ ಲಲಿತ್ ಮಾರ್ಬೋದು. ನಾವು ಲಲಿತ್ ಎಲ್ಲ ಕಡೆ ಇರುತ್ತೆ. ಗ್ರೀನ್ ಲಾಂಗ್ ಬಂದು ನಮ್ ಬ್ಯಾಂಗ್ಳೂರ್ ಸೈಡ್ ಹೋಗ್ಬೇಕು. ಬ್ಯಾಂಗ್ಳೂರ್ ಸೈಡ್ ನಾವು ಆಲ್ಮೋಸ್ಟ್ ಆಲ್ ಕಂಪನಿಗಳಿಗೆ ಸಪ್ಲೈ ಮಾಡ್ತೀವಿ. ಓಕೆ ಸರ್. ಈಗ ಈ ಒಂದು ಬೆಳೆ ಒಂದು ದೀರ್ಘಕಾಲದ ಬೆಳೆ. ಸೊ ಇದ್ರ ನೆಲದ ತಯಾರಿ ಬಂದು ತುಂಬಾನೇ ಚೆನ್ನಾಗಿ ಮಾಡ್ಬೇಕಾಗುತ್ತೆ. ಸೊ ಯಾವ ರೀತಿ ಎಲ್ಲ ನೀವು ನೆಲದ ತಯಾರಿ ಮಾಡ್ತೀವಿ? ನಾವು ಇದಕ್ಕೆ ಚೆನ್ನಾಗಿ ಉಳುಮೆ ಮಾಡಿ, ರೋಟರ್ ಮಾಡಿ, ಎಲ್ಲ ಮಾಡಿ, ಆಳವಾದ ಉಳುಮೆ ಮಾಡಿ, ಈ ಬೆಡ್ಗೆ 10 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಹಾಕಿ, ಅದ್ರ ಮೇಲೆ 2 ಕೋಳಿ ಗೊಬ್ಬರ ಹಾಕಿ, ಮತ್ತೆ ಒಂದ್ಸಲಿ ಬೆಡ್ ಹೊಡೆದು ಒಂದು ಪೇಪರ್ ಹಾಕಿ ನಾಟಿ ಮಾಡಿದೀವಿ. ಅದಕ್ಕೆ ಕಾಂಪ್ಲೆಕ್ಸ್ ಎಲ್ಲ ಕೊಟ್ಟಿದೀವಿ, 99 ಕೊಟ್ಟಿದೀವಿ, ನೀಮ್ ಕೊಟ್ಟಿದೀವಿ, ಇದು ಮಿನರಲ್ ಮಿಕ್ಸರ್ ಗಳೆಲ್ಲ ಕೊಟ್ಟಿದ್ವಿ. ಟೋಟಲ್ ಕೊಟ್ಬಿಟ್ಟು ಮಲ್ಚ್ ಮಾಡಿ ಆಮೇಲೆ ಬೆಡ್ ಕಟ್ಟಿ ಅದ್ರ ಮೇಲೆ ನಾಟಿ ಮಾಡಿ ಸರ್. ಈಗ ಗ್ರಾಫ್ಟೆಡ್ ವಿಚಾರಕ್ಕೆ ನಾವು ಮಾತಾಡ್ತಾ ಇದ್ರೆ, ಈಗ ಗ್ರಾಫ್ಟೆಡ್ ಸಸಿಗಳು ಸರ್ ಈಗ ನಮ್ ಕಡೆ ಬಂದು ಅವೈಲಬಿಲಿಟಿ ಇರೋದಿಲ್ಲ. ನೀವು ಎಲ್ಲಿಂದ ತರಿಸ್ಕೋತೀರಾ ಸರ್? ಹೆಸರುಘಟ್ಟದಿಂದ. ಅಲ್ಲಿ ಹೋದ್ರೆ ಸುಮಾರು ನರ್ಸರಿಗಳು ಇರ್ತಾವಲ್ವಾ? ಇಲ್ಲ, ಅವ್ರದ್ದು ಒಬ್ಬರದೇ ಇದೆ, ಪ್ರಕಾಶ್ ಅಂತ ಸರ್. ಅವ್ರ ದೊಡ್ಡ ನರ್ಸರಿ ಇದೆ. ನರ್ಸರಿ ಹೆಸರು ಏನಾದ್ರು ಗೊತ್ತಾ ಸರ್? ನರ್ಸರಿ ಹೆಸರು ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಸ್ನೇಹಿತರೆ, ಗ್ರಾಫ್ಟೆಡ್ ಸಸಿ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಬಂದು ಒಂದು ಭಾಗ ಏನಿರ್ತದೆ, ಇದು ಬಂದು ಬದನೆಕಾಯಿ, ಇದು ಒಂದು ಇದು ಕಟ್ಟಿರ್ತಾರೆ ಚಿಗುರು ಅನ್ನೋದು. ಇದು ಬೇರು ಬಂದು ಬೇರೆ ಸ್ನೇಹಿತರೆ. ಸೊ ನರ್ಸರಿ ವಿಚಾರಕ್ಕೆ ಬಂದಾಗ ನರ್ಸರಿ ಹೆಸರು ಮತ್ತೆ ಒಂದು ಅಪ್ಡೇಟ್ ಕೊಡ್ತೀನಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಸ್ನೇಹಿತರೆ. ಈಗ ಸಸಿ ಬಂದು ಹೇಳಿದ್ರಲ್ವಾ ಸರಿ, ಅದು ಬಂದು ನರ್ಸರಿ ಹೆಸರು ಏಕಲವ್ಯ ನರ್ಸರಿ, ತುಂಬಾ ಫೇಮಸ್ ನರ್ಸರಿ ಅಂತ. ಓಕೆ ಸರ್, ಅಲ್ಲಿಂದ ನೀವು ಸಸಿ ತಂದಿರ್ತೀರಾ ಸರ್. ಈಗ ಈ ಸಸಿ ಬಂದು ನಾರ್ಮಲ್ ಆಗಿ ನಾವು ತಗೊಳ್ಳೋದಾದ್ರೆ ನರ್ಸರಿಗಳಲ್ಲಿ ಹಾಕೋದೆಲ್ಲ ಬಂದು ಕಡಿಮೆ ರೇಟ್ಗಳು ಇರ್ತದೆ. ಗ್ರಾಫ್ಟೆಡ್ ಅಂತ ಹೇಳಿದ್ರೆ 8 ರೂಪಾಯಿ. ಸೊ ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ನೀವು ಗಮನಿಸಬಹುದು ಸ್ನೇಹಿತರೆ. ಈ ಗ್ರಾಫ್ಟೆಡ್ ಅನ್ನೋದು ನೋಡಿ, ಅದನ್ನೇ ಹೇಳೋದು, ಲಾಂಗ್ ಕ್ರಾಪ್ ಬೇಕು, ಮತ್ತೆ ಹೆಚ್ಚು ಇಳುವರಿ ಬೇಕು, ಮತ್ತೆ ವಿಲ್ಟ್ ಪ್ರಾಬ್ಲಮ್ ಇರೋ ನೆಲಗಳಲ್ಲಿ ಸಸಿಗಳು ತುಂಬಾನೇ ಬೇಗ ಹೋಗ್ಬಿಡ್ತದೆ. ಫ್ಲವರಿಂಗ್ ಸ್ಟೇಜ್ಗೆ ಇನ್ನೇನು ಕಾಯಿ ಬಿಡೋ ಟೈಮ್ಗೆ ಗಿಡ ಏನಾಗುತ್ತೆ, ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ ಕಾರಣಕ್ಕೆ ಈ ಒಂದು ಗ್ರಾಫ್ಟೆಡ್ ಸಸಿಗಳನ್ನ ನಾಟಿ ಮಾಡೋದಕ್ಕೆ ಈ ನಡುವೆ ರೈತರೆಲ್ಲ ಒಲವು ತೋರಿಸ್ತಾ ಇದ್ದಾರೆ ಸರ್. ಈಗ
ಈ ಗ್ರಾಫ್ಟೆಡ್ ಗೆ ಬಂದು ಈಗ ಮೇಲೆ ಇರೋದು ಬಂದು ನಮಗ್ ಬೇಕಾಗಿರುವಂತ ತಳಿ ಹಾಕಿರ್ತಾರೆ. ಹಾ. ಈ ಕೆಳಗಡೆ ಇರೋ ಬಂದು ಇದು ಯಾವ ಬೇರ್ಗೆ ಇದು ಕಾಡದು ಬದನೆ ಗಿಡ, ಹ್ಮ್. ಉಸ್ತಿ ಅಂತ ಅದ ಹೆಸರು. ಹಾ. ಕಾಡು ಬದನೆ ಗಿಡಕ್ಕೆ ಕಸಿ ಮಾಡಿ. ಅದಕ್ಕೆ ಕಸಿ ಮಾಡಿರ್ತಾರೆ. ಸರಿ ಸರ್, ಈಗ ಈ ನೆಲದ ತಯಾರಿ ವಿಚಾರ ನೀವು ಹೇಳಿದ್ರೆ, ಈಗ ಇಲ್ಲಿ ನೋಡೋದಾದ್ರೆ ಒಂದು ಹೋಲಲ್ಲಿ ನಾಟಿ ಮಾಡಿರ್ತೀರಾ, ಇನ್ನೊಂದು ಹೋಲ್ ಗ್ಯಾಪ್ ಕೊಟ್ಟಿರ್ತೀರಾ. ಸೊ ಈ ಒಂದು ಇದು ಐಡಿಯಾ ಏನಂತ ಇದು ಮಧ್ಯದಲ್ಲಿ ನಾವು ಇದು ಡೆವಲಪ್ ಆಗೋಷ್ಟೊತ್ತಿಗೆ ಒಂದು ಚೆಂಡು ಗಿಡದ್ದು ಬೆಳೆ ತಗೊಳ್ಳೋಣ ಅಂತ. ಆಮೇಲೆ ನಮ್ಗೆ ಈ ಗಿಡಕ್ಕೂ ಹೆಲ್ಪ್ ಆಗುತ್ತಲ್ಲ ರೋಗ ಬರೋದು. ಹೌದು, ಈ ಸಕ್ಕಿಂಗ್ ಅಂದ್ರೆ ರಸ ಇರೋ ಕೀಟಗಳೆಲ್ಲ ಸ್ವಲ್ಪ ಅವಾಯ್ಡ್ ಆಗ್ತದೆ. ಸರ್, ಈಗ ಸಾಲಿಂದ ಸಾಲಿಗೆ ಅಂತರ ನೋಡೋದು 8 ಅಡಿ ಇಟ್ಟಿದ್ವಿ. ತುಂಬಾ ಅಗಲ ಕೊಟ್ಟಿದ್ದೀರಾ. ಮತ್ತೆ ಸಸಿಯಿಂದ ಸಸಿಗೆ ಎಷ್ಟು ಬರುತ್ತೆ ಸರ್? ಸಸಿಯಿಂದ ಸಸಿಗೆ 3.5 4 ಅಡಿ ಬರುತ್ತಾ? ಸರಿ ಸರ್, ಈಗ ಈ ಒಂದು ನೀವು ಚೆಂಡು ನಾಟಿ ಮಾಡ್ತಿರಲ್ವಾ, ಸೊ ಇದರಲ್ಲಿ ಗಿಡ ಬೆಳವಣಿಗೆ ಆಗೋಷ್ಟಲ್ಲ ಕ್ರಾಪ್ ಬಂದ್ಬಿಡುತ್ತೆ? ಆಗೋಗುತ್ತೆ, ಲಾಂಗ್ ಡ್ಯೂರೇಷನ್ ಇಲ್ಲ, ಎಲ್ಲ 2-3 ಮಂತ್ಸ್ ಅಲ್ಲಿ ಖಾಲಿ ಆಗ್ಬಿಡುತ್ತೆ. ಓಕೆ ಸರ್, ಈಗ ಈ ಒಂದು ಸಸಿನಲ್ಲಿ ಬದನೆಕಾಯಿ ನಾವು ಶಾಂಪಲ್ ತೆಗಿಬೇಕಂದ್ರೆ ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ ಸರ್? 2.5 ತಿಂಗಳು ಬೇಕು ಸರ್. 2.5 ತಿಂಗಳಿಗೆ ಶಾಂಪಲ್? 2 ತಿಂಗಳಿಗೆ ಬರುತ್ತೆ. ನಮ್ ಕಾಯಿ ತೆಗೆಯೋದು 2.5 ತಿಂಗಳು ತೆಗಿ. 2.5 ತಿಂಗಳಿಗೆ. ಸರಿ ಸರ್, ಈಗ ಇಷ್ಟೆಲ್ಲ ಒಂದು ಇದಾಯ್ತಲ್ಲ, ನೆಲದ ತಯಾರಿ ಆಗ್ಲಿ ಇನ್ನೊಂದು ಮತ್ತೊಂದೆಲ್ಲ ಗೊತ್ತಾಯ್ತು. ಗಿಡದ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದಾಗ ಇದಕ್ಕೆ ಔಷಧಿಗಳು ಇವೆಲ್ಲ ಬಂದು ಯಾವ ರೀತಿ ಕೊಡ್ಬೇಕು? ವಾರಕ್ಕೆ ಒಂದಿನ ಹೊಡಿಲೇಬೇಕು. ಬದನೆ ಗಿಡಕ್ಕೆ ಹುಳಾನೇ ಇಂಪಾರ್ಟೆಂಟ್. ಅದು ನಾವು ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಆ ತರನೇ ಅದನ್ನ ನಾವು ಇದು ಮಾಡೋದು. ವಾರಕ್ಕೊಂದಿನ ಕೊಡ್ಲೇಬೇಕು. ವಾರಕ್ಕೊಂದಿನ ನಾವು ಸ್ಪ್ರೇ ಅನ್ನೋದು ಕೊಡ್ಲೇಬೇಕು. ಸರ್, ಸಾಮಾನ್ಯವಾಗಿ ಕಾಡು ಅಂತ ಹುಳದ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ಕಾಯಿ ಕೊರಕ ಹುಳ ಇದೆ, ಮತ್ತೆ ಇನ್ನೇನ್ ತೊಂದರೆಗಳು ಬರುತ್ತೆ ಸರ್? ಕಾಯಿ ಕೊರಕ, ಆಮೇಲೆ ಟ್ರಿಪ್ಸು, ಮೈಟ್ಸು, ಬಿಸಿಲು ಜಾಸ್ತಿ ಆದಾಗ ಬರುತ್ತೆ. ಮತ್ತೆ ಇದು ಊಜಿ ಅಂತ ಹೇಳ್ತಾರಲ್ಲ ಸರ್, ಅದು ಅದೇನೆ ಕಾಯಿ ಕೊರಕ. ಊಜಿನಿಂದಾನೆ ಅದರಲ್ಲೇ ಉತ್ಪತ್ತಿ ಆಗೋದು. ಕಾಂಡ ಕೊರಕ, ಕಾಯಿ ಕೊರಕ ಎಲ್ಲ ಊಜಿಯಿಂದಾನೆ ಬರೋದು. ಸೊ ಇದಕ್ಕೆಲ್ಲ ಒಂದು ಪ್ರತಿ ವಾರಕ್ಕೊಂದ್ಸಲಿ ಸ್ಪ್ರೇ ಕೊಡ್ಲೇಬೇಕು ಸರ್. ಇನ್ನು ಈಗ ಇಷ್ಟೆಲ್ಲ ತಾಕತ್ತು ಗೊಬ್ಬರ ಎಲ್ಲ ಕೊಟ್ಟು ಮಾಡಿರ್ತೀರಲ್ವಾ, ಇದನ್ನ ಹೊರತುಪಡಿಸಿ ಡ್ರಿಪ್ ಗೊಬ್ಬರಗಳು ಏನಾದ್ರು ಕೊಡ್ಬೇಕಾಗುತ್ತಾ ಸರ್? ಸರ್, ಡ್ರಿಪ್ ಗೊಬ್ಬರಗಳು ನಾವು ಕಾಯಿ ಕೊಯ್ದಾಗೆಲ್ಲ ಒಂದೊಂದು ಕೊಯ್ಲಿಗೂ ಕೊಡ್ತಾ ಇರ್ಬೇಕು. 1-2 kg 3 kg ಹಂಗೆ ಕೊಡ್ತಾ ಇರ್ಬೇಕು. 2 kg 3 kg ಹಂಗೆ ಕೊಡ್ತಾ ಇರ್ತೀರಾ. ಸೊ 1 ಎಕರೆ ವಿಸ್ತೀರ್ಣಕ್ಕೆ ತಗೊಳ್ಳೋದಾದ್ರೆ? ಸೊ ಓಕೆ ಸರ್, ಈಗ ರೆಕಮೆಂಡೇಶನ್ ಬಂದು ಒಂದು 5 ರಿಂದ 6 kg ಹೇಳ್ತಾರೆ ಎಕರೆಗೆ. ನೀವು ಅಷ್ಟು ಅದಕ್ಕಿಂತ ಕಡಿಮೆ ಕೊಡ್ತಾ ಇರ್ತೀರಲ್ಲ ಸರ್? ನಾವು ನೆಲಕ್ಕೆ ಜಾಸ್ತಿ ಕೊಟ್ಟಿದೀವಲ್ಲ, ಅದರಿಂದ ಕೊಡ್ತೀವಿ. ಅದು ಹೆಂಗೆ ಇದಿರುತ್ತೆ, ಡೆವಲಪ್ ಇರುತ್ತೋ ಅದು ನೋಡ್ಕೊಂಡು ಕೊಡ್ತಾ ಇರ್ತೀವಿ ಗೊಬ್ಬರ. ಸರ್, ಮತ್ತೆ ನೀರಾವರಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಾ ಸರ್? ಈ ಕಾಡು ಗಿಡ ಹಾಕಿರೋದ್ರಿಂದ ಇದಕ್ಕೆ ನೀರ್ ಕೊಟ್ಟಿಲ್ಲ ಅಂದ್ರೂ ಬೆಳೆಯೋ ಶಕ್ತಿ ಇದೆ. ಆದ್ರೆ ನಾವು ಒಂದು ಬಿಸಿಲು ನೋಡ್ಕೊಂಡು 3 ದಿನಕ್ಕೆ 4 ದಿನಕ್ಕೆ 1-2 ಅವರ್ ಕೊಡ್ತೀವಿ. ಓಕೆ ಸರ್, ಇದು ಒಂದು ವಿಚಾರ ಆಯ್ತು ಸರ್. ಇನ್ನ ನೆಕ್ಸ್ಟ್ ಬಂದು ರೋಗ ಲಕ್ಷಣಗಳು ನೋಡೋದಾದ್ರೆ ಏನೆಲ್ಲ ತೊಂದರೆಗಳು ಬರಬಹುದು ಸರ್ ಇದರಲ್ಲಿ? ಅದೇ ಏನು ಬರಲ್ಲ, ಇದಕ್ಕೇನು ಬೇರೆ ರೋಗಗಳು ಬರಲ್ಲ. ಉಳಿದೊಂದು, ಆಮೇಲೆ ಥ್ರಿಪ್ಸ್, ಮೈಟ್ಸ್ ಇದ್ದೇ ಇರುತ್ತೆ. ಮತ್ತೆ ಸಸಿ ಸಾಯೋದು ಇವಾಗ ಗ್ರಾಫ್ಟೆಡ್ ಇಂದ ಈ ಪ್ರಶ್ನೆನೇ ಬರಲ್ಲ. ಗ್ರಾಫ್ಟೆಡ್ ಅಲ್ಲಿ ತೊಂದರೆನೇ ಇರೋದಿಲ್ಲ, ಸಸಿ ಸಾಯೋ ತೊಂದರೆನೇ ಇರೋಲ್ಲ. ಸೊ ಸರ್, ನಾವು ಬಂದಾಗ ನೀವು ಹೇಳಿದ್ರಿ ಈಗ ಮಧ್ಯದಲ್ಲಿ 8 ಅಡಿ ಗ್ಯಾಪ್ ಇದೆ, ಸೊ ಇದನ್ನ ನಾನು ಹಾಳು ಮಾಡೋದಿಲ್ಲ, ಇದ್ರಲ್ಲೂ ಏನಾದ್ರು ಒಂದು ಕ್ರಾಪ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀರಾ? ಹೂಕೋಸ್ ಮಾಡ್ತೀವಿ. ಹೂಕೋಸ್ ಮಾಡ್ತೀರಾ? ಸೊ ನಿಮ್ಗೆ ಅಟ್ ಎ ಟೈಮ್ ಒಂದು ಚೆಂಡು ಹೂವ, ಹೂಕೋಸು, ಬದನೆ 3 ಅಟ್ ಎ ಟೈಮ್ ಒಂದೇ ಸಲ ನಿಮ್ಗೆ ಕ್ರಾಪ್ ಅನ್ನ ಮಾಡ್ತೀವಿ. ನಾವು ಜಾಸ್ತಿ ಖಾಲಿ ಬಿಟ್ಟಷ್ಟು ಕಳೆ ಜಾಸ್ತಿ ಆಗುತ್ತೆ, ನಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಈಗ ಅದೇ ಸರ್, ಈಗ ನೆಕ್ಸ್ಟ್ ಏನಾದ್ರು ಕ್ರಾಪ್ ನೀವು ಮಾಡಿದ್ದಾದ್ಮೇಲೆ ಖಂಡಿತ ಮುಂದಿನ ದಿನಗಳಲ್ಲಿ ಒಂದಿನ ಬಂದು ಅದನ್ನ ಒಂದು ವಿಡಿಯೋ ಮಾಡ್ಕೊಂತೀರಿ. ಸ್ನೇಹಿತರೆ, ನೋಡಿದ್ರಲ್ವಾ, ಈ ರೀತಿ ಒಂದು ಮೆಥಡ್ ನ ಫಾಲೋ ಮಾಡ್ಕೊಂಡು ಮಾಡಿದ್ದೆ ಆದ್ರೆ ರೈತರಿಗೆ ಅಟ್ ಎ ಟೈಮ್ ಒಂದು 2 ರಿಂದ 3 ಕ್ರಾಪ್ ಮಾಡ್ಕೊಂಡಾಗ ಪ್ರತಿಯೊಂದು ಯಾವ್ದೋ ಒಂದು ರೇಟ್ ಇದ್ದೇ ಇರ್ತದೆ. ಬದನೆ ಬಂದು ಲಾಂಗ್ ಕ್ರಾಪ್ ಆಗಿರೋ ಕಾರಣಕ್ಕೆ ಒಂದ್ ಸ್ವಲ್ಪ ದಿನ ಚೆನ್ನಾಗಿ ಅದರಲ್ಲಿ ಇದ್ ಮಾಡ್ಬಿಟ್ಟು ಈ ಕೊಯ್ಲುಗಳನ್ನೆಲ್ಲ ತೆಕ್ಕೊಂಡು ಇದ್ರಲ್ಲಿ ಹಾಕಿರೋ ಇಂಟರ್ ಕ್ರಾಪಿಂಗ್ ತೆಕ್ಕೊಂಡು ಅದಾದ್ಮೇಲೆ ಬದನೆ ಗಿಡನ ಡೆವಲಪ್ ಮಾಡ್ಬಿಟ್ಬಿಟ್ರೆ ಒಂದು ಉತ್ತಮವಾದ ಆದಾಯ ಗಳಿಸಬಹುದು ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ರೈತರ ಅನಿಸಿಕೆಗಳು. ರೈತರು ಬಂದು ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿರ್ತಾರೆ, ಒಬ್ಬರಿಗಿಂತ ಒಬ್ಬರ ಆಲೋಚನೆಗಳು ಭಿನ್ನವಾಗಿರ್ತದೆ. ಅದಕ್ಕೆ ಉದಾಹರಣೆ ಸೊ ಇಲ್ಲಿ ನೀವು ಗಮನಿಸಿರ್ಬೋದು ಅನ್ಕೊಂತೀನಿ. ಸೊ ಒಟ್ಟಾರೆ ಒಂದು ಬದನೆ ಬೆಳೆ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಸರ್ ತುಂಬಾ ಧನ್ಯವಾದಗಳು ಸರ್, ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ.